ನಿಮ್ಮನ್ನು ನೀವು ರಾಜ ಅಂತ ಕರ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ, ಜನಸೇವಕ ಅಂತ ಕರ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಒಂದು. ಎರಡನೇದು, ಅರಮನೆಯಲ್ಲಿ ಇರುವ ನಿಮಗೆ ನೆರೆಮನೆಗಳ ಸಂಕಷ್ಟ ಹೇಗೆ ಅರ್ಥ ಆಗ್ತದೆ? ಚುನಾವಣೆಯ ನಂತರ ಅದು ಗೆಲುವಿರ್ಬೋದು, ಸೋಲಿರ್ಬೋದು, ನೀವು ಹೇಗೆ ಜನಸಮುದಾಯದ ಜೊತೆಯಲ್ಲಿ ನಿರಂತರವಾದ ಸಖ್ಯವನ್ನು ಇಟ್ಕೊಳ್ಳಬಲ್ರಿ? ಈ ಪ್ರಶ್ನೆಗಳು ದಯಮಾಡಿ. ಈಗಾಗಲೇ ಒಬ್ಬ ಸಾಮಾನ್ಯ ಅಭ್ಯರ್ಥಿಯಾಗಿ ಅದು ಆಯ್ಕೆ ಆದರೆ ಒಬ್ಬ ಸಾಮಾನ್ಯ MP ಹೇಗೆ ಮಾಡ್ತಾನೋ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ. ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ಈ ಒಂದು ಆಧುನಿಕ ಕಾಲದಲ್ಲಿ ತಂತ್ರಜ್ಞಾನ ಮೂಲಕ ಎಲ್ಲರೂ ನಮಗೆ ಸಂಪರ್ಕದಲ್ಲಿ ಯಾವಾಗಲೂ ಇರ್ತಾರೆ. ದೇ ಕ್ಯಾನ್ ರೀಚ್ ಔಟ್ ಆನ್ ಎನಿ ಪ್ಲ್ಯಾಟ್ಫಾರ್ಮ್. ಅದ್ರ ಬಿಟ್ಟು ನಾನು ಹೇಳಿದ್ದೀನಿ ಆಗಲೇ, ನಮ್ಮ ಅರಮನೆ ನಿಮ್ಗೆ ಬರೋದು ಅವಶ್ಯಕತೆಯೇ ಇಲ್ಲ. ನಾನೇ ಆಚೆಗೆ ಬರ್ತಾ ಇದ್ದೀನಿ. ಇವತ್ತು ಬಂದಿರೋದು ಅದೇನೇ ಒಂದು ನಿಟ್ಟಿನಲ್ಲಿ. ಯಾಕೆಂದರೆ ಪ್ರತಾಪ್ ಸಿಂಹ ಅವರು ಅಭಿವೃದ್ಧಿಗಳನ್ನು ಮಾಡಿಲ್ಲ, ಜನಕ್ಕೊಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಹಾಗಾಗಿ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದಕ್ಕೆ ಯಾವ ಅದನ್ನು ನಾವು ಮಾಡಬೇಕು. ನಿರೀಕ್ಷೆ ದೊಡ್ಡದಿದ್ರೆ ಅದು ಒಳ್ಳೆಯದೇನೆ. ನಾನು ಅದನ್ನ ನಮ್ಮ ಕೆಲಸ ಇಲ್ಲ, ನನಗೇನು ದೊಡ್ಡದಿದ್ದು ಅಂತ ಅನಿಸ್ತಾ ಇಲ್ಲ. ಯಾಕಂದರೆ ನನ್ನ ಮನಸ್ಸಲ್ಲೂ ಕೂಡ ಯಾವ ರೀತಿ ನಮ್ಮ ಮೈಸೂರಿಗೆ ಮತ್ತು ಕೊಡಗು ಕ್ಷೇತ್ರಕ್ಕೆ ಇರುವ ದೃಷ್ಟಿನೂ ಕೂಡ ನಮ್ಮದೇ ಇದೆ. ಮತ್ತು ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ಸಹಾಯವನ್ನು ನೀಡ್ತಾರೆ. ಮತ್ತು ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು ಆ ಶ್ರೇಷ್ಠ ಒಂದು ವಿಕಸಿತ ಭಾರತ 2047ಗೋಸ್ಕರ. ಸೊ ಆ ನಿಟ್ಟಿನಲ್ಲಿ ಮೈಸೂರು ತಮ್ಮ ಸ್ಟ್ರಾಟಜಿ ಏನು ಅಂತ ನಮ್ಗೆ ಗೊತ್ತಿದೆ. ಆ ಒಂದು ನಿರೀಕ್ಷೆಯೊಂದಿಗೆ ನಾನು ಕೆಲಸ ಮಾಡ್ತೀನಿ.